ಯಾರ್ಯಾರು ಹೊಸದಾಗಿ ನಂಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಹಾಗೆ ತುಂಬ ಜನ ನನಗೆ ಮೆಸೇಜ್ ಹಾಕಿದ್ರಿ, ತುಂಬ ಚೆನ್ನಾಗಿ ನಿಮ್ಮ ವೀಡಿಯೋಸ್ ಎಲ್ಲ ಬರ್ತಾ ಇದೆ, ತುಂಬ ಯೂಸ್ಫುಲ್ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಇನ್ನೂ ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಂಡು ನಾನು ನಿಮ್ಮ ಜೊತೆಗೆ ಬರ್ತೀನಿ. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಅಂದರೆ ದೊಡ್ಡದಾಗಿದೆ, ಓಕೆನಾ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಲ್ಕಲೈನ್ ವಾಟರ್ ಹೇಗೆ ಮಾಡೋದು, ಮತ್ತು ಒಂದು ಫೇಸ್ ಪ್ಯಾಕು, ಮತ್ತು ಒಂದು ನಿಮಗೆ ಟಿಪ್ಸನ್ನು ಕೂಡ ಕೊಡ್ತೀನಿ, ಮತ್ತು ಪೆಡಿಕ್ಯೂರ್ ಕೂಡ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಫಸ್ಟ್ ಆಲ್ಕಲೈನ್ ವಾಟರ್ ಮಾಡೋದಕ್ಕೆ ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ವಾಟರ್, 2 ಸ್ಲೈಸ್ ಲೆಮನ್, ಕ್ಯಾರೆಟ್ ಮತ್ತು ಕುಕುಂಬರ್, ನನ್ನ ಫೇವ್ರೆಟ್ ವೆಜಿಟೇಬಲ್, ಓಕೆನಾ. ಸೊ ಆಲ್ಕಲೈನ್ ವಾಟರು ತುಂಬ ಬೆಸ್ಟ್ ವಾಟರ್. ಆ್ಯಕ್ಚುಲಿ ಇದು ರಾತ್ರಿ ರೆಡಿ ಮಾಡಿಕೊಂಡು ಬೆಳಗ್ಗಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಸೊ ಇದನ್ನು ಕುಡಿದ್ರೆ ಆ್ಯಸಿಡಿಟಿ ಯಾರ್ಯಾರಿಗೆ ಪ್ರಾಬ್ಲಮ್ ಇದೆ, ಸೊ ಕಾಲು ಕೈ ಯಾರಿಗೆ ತುಂಬ ಪೇಯ್ನ್ ಆಗಿರುತ್ತೆ, ಅವ್ರಿಗೆ ಕೂಡ ಈ ವಾಟರ್ನ ಕೂಡ ಕುಡಿಬೋದು. ಸೊ ನೋಡಿ, 1 ಗ್ಲಾಸ್ ವಾಟರು ನನ್ನ ಸಿಪ್ಪಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಲೆಮನ್ ಸ್ಲೈಸ್ 2 ಹಾಕ್ತಾ ಇದ್ದೀನಿ, ಕುಕುಂಬರ್, ಸ್ಲೈಸಸ್ ಕುಕುಂಬರ್ ಹಾಕ್ತಾ ಇದ್ದೀನಿ, ಸೌತೆಕಾಯಿ, ನಂತರ ಒನ್ ಆಫ್ ಮೈ ಫೇವ್ರೆಟ್ ವೆಜಿಟೇಬಲ್ 4 ಸ್ಲೈಸಸ್ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಸೊ ಪುದೀನ ಸೊಪ್ಪು ಇದ್ರೂ ಕೂಡ ನೀವು ಹಾಕ್ಬೋದು, 1-2 ಲೀಫು, ಬಟ್ ನನ್ನ ಹತ್ರ ಈಗ ಅವೈಲೇಬಲ್ ಇಲ್ಲ, ಸೊ ಹಾಕ್ತಾಯಿಲ್ಲ. ಸೊ ಇದನ್ನು ಹೀಗೆ ನೋಡಿ ಲಾಕ್ ಮಾಡಿ ನೈಟಲ್ಲಿ ಬಿಟ್ಟರೆ ಬೆಳಗ್ಗೆ ನಿಮ್ಮ ಆಲ್ಕಲೈನ್ ವಾಟರ್ ರೆಡಿಯಾಗಿರುತ್ತೆ. ಸೊ ನಾನಂತೂ ಡೈಲಿ ಮಾರ್ನಿಂಗ್ ಇದೇ ವಾಟರ್ ಕುಡಿಯೋದು, ನೀವು ಕೂಡ ಮಾಡಿ, ಓಕೆನಾ. ಸೊ ನೆಕ್ಸ್ಟು, ಸೊ ಆಲ್ಕಲೈನ್ ವಾಟರಿಂದ ನಾವು ಡೈಲಿ ಕುಡಿದ್ರೆ ಏನಾಗುತ್ತೆ ಅಂತಂದರೆ ಟಾಕ್ಸಿನ್ಸ್ ಎಲ್ಲ ಡಿಕ್ರೀಸ್ ಆಗುತ್ತೆ, ಮತ್ತು ವೇಟು ಕೂಡ ಲಾಸ್ ಆಗುತ್ತೆ, ನಮ್ಮ ಹಾರ್ಟ್ ತುಂಬ ಹೆಲ್ದಿ ಆಗಿರುತ್ತೆ, ಮತ್ತು ಫೇಸಲ್ಲೂ ಕೂಡ ಗ್ಲೋ ಬರ್ತಾ. ನೋಡಿ, ನಾನು ಈ ಥರನೇ ರಾತ್ರಿ ಆಲ್ರೆಡಿ ನಾನು ಮಾಡಿಕೊಂಡು ಆಲ್ಕಲೈನ್ ವಾಟರ್ ಇಟ್ಕೊಂಡಿದ್ದೆ. ಸೊ ಬೆಳಗ್ಗೆ ನಾನು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಇದ್ದೀನಿ. ಸೊ ಇದು ಒಂದು ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರಿಗೆ ಜಾಯಿಂಟ್ ಪೇಯ್ನ್ಸ್ ಎಲ್ಲ ಇರುತ್ತೆ, ಸೊ ಅವರು ಕೂಡ ಇದು ಡ್ರಿಂಕನ್ನು ಕೂಡ ಕುಡಿಬೋದು, ಹೌದಾ. ಸೊ ಇದು ಕುಡಿದ ತಕ್ಷಣ ಒಂಥರ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಜಂಕ್ ಫುಡ್ ತಿಂದಿದ ತಕ್ಷಣವೇ ಬಾಡಿ ತುಂಬ ಸೋಂಬೇರಿ ಆಗ್ತಾ ಹೋಗುತ್ತೋ, ಹಾಗೆ ಈ ವಾಟರ್ ಕುಡಿದ ತಕ್ಷಣ ಎನರ್ಜಿ ಬೂಸ್ಟ್ ಆಗ್ತಾ ಹೋಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ನಿಮಗೆ ಇವಾಗ ಎಫೆಕ್ಟಲ್ಲಿ ಕಲರ್ ತುಂಬ ಡಿಫ್ರೆಂಟಾಗಿ ಕಾಣ್ತಿರ್ಬೋದು, ಓಕೆನಾ. ಸೊ ಈಗ ನೆಕ್ಸ್ಟ್ ನಾವು ಮಾಡ್ಕೊಳ್ಳೋಣ ಫೇಸ್ ಪ್ಯಾಕ್, ಓಕೆ. ಸೊ ಫೇಸ್ ಪ್ಯಾಕಿಗೆಲ್ಲ ನಾನು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ, ಮಾಡೋಣ. ಸೊ ಇವತ್ತು ನಾನು ನಿಮಗೆ ನ್ಯಾಚುರಲ್ ಸ್ಕಿನ್ ಕೇರ್ ರುಟೀನನ್ನು ತೋರಿಸ್ತೀನಿ. ಸೊ ಮನೇಲಿ ಇರೋವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ನಾವು ಮಾಡೋವಂಥದ್ದು. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್ ಕ್ಲಿನ್ಸಿಂಗ್, ಸೆಕೆಂಡ್ ಸ್ಟೆಪ್ ಸ್ಕ್ರಬ್ಬಿಂಗ್, ಥರ್ಡ್ ಸ್ಟೆಪ್ ಫೇಸ್ ಪ್ಯಾಕ್ ಇರುತ್ತೆ. ಸೊ ಕ್ಲಿನ್ಸಿಂಗ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಹಾಲು ಮತ್ತು ಕಾಟನ್ ಬೌಲು, ಓಕೆನಾ. ಸೊ ನಿಮ್ಮ ಹತ್ರ ಏನಾದರೂ ಹನಿ ಇತ್ತು ಅಂತಂದರೆ ನೀವು ಯೂಸ್ ಮಾಡ್ಬೋದು, ಅಥವಾ ಕೊಕೊನಟ್ ಆಯಿಲ್ ಇದ್ರೂ ಯೂಸ್ ಮಾಡ್ಬೋದು, ಮೊಸರು ಕೂಡ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿ, ಈ ಥರ ಕಾಟನ್ ಬಾಲನ್ನು ಯೂಸ್ ಮಾಡಿಕೊಂಡು ನಾನು ಫೇಸಿಗೆಲ್ಲ ಹಾಲು ಕಾಟನನ್ನು ಯೂಸ್ ಮಾಡ್ಕೊಂಡು ಡಿಪ್ ಮಾಡಿಕೊಂಡು ಕ್ಲೀನಾಗಿ ಫೇಸಿಗೆಲ್ಲ ಹಚ್ಕೊತಾ ಇದ್ದೀನಿ. ಸೊ ಇದು ಕ್ಲೀನಾಗಿ ಕ್ಲಿನ್ಸಿಂಗ್ ಕೂಡ ಆಗುತ್ತೆ. ಸೊ ಇದನ್ನು ಫುಲ್ ಡ್ರೈ ಆಗೋಕ್ಕೆ ಬಿಡಬೇಕು 15 to 20 ಮಿನಿಟ್ಸ್, ಓಕೆನಾ. ಸೊ ಇದು ಕ್ಲೀನಾಗಿ ಡ್ರೈ ಆದಮೇಲೆ ನಾವು ಏನು ಮಾಡ್ಬೋದು, ನೀರು ಹಾಕ್ಕೊಂಡು ವಾಶ್ ಮಾಡ್ಬೋದು. ಸೊ ಮೇಯ್ನಾಗಿ ನಾವು ಇಲ್ಲಿ ಏನು ಗಮನಿಸಬೇಕಪ್ಪ ಅಂತಂದರೆ, ನಾವು ಯಾವುದೇ ಕಾರಣಕ್ಕೂ ನಾವು ಮಾತಾಡಬಾರ್ದು. ಸೊ ನಾವು ಮಾತಾಡಿದ್ರೆ ನಮ್ಮ ಸ್ಕಿನ್ ಏನಾಗುತ್ತೆ, ಲೂಸ್ ಆಗ್ತಾ ಹೋಗುತ್ತೆ. ಸೊ ಓಕೆನಾ. ಸೊ ನೋಡಿ, ನಾನು ಈ ಥರ ಅಪ್ಲೈ ಮಾಡಿದ್ದೀನಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು, ಓಕೆನಾ. ಸೊ ಕ್ಲಿನ್ಸಿಂಗ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಇರೋ ಡರ್ಟ್, ಸ್ವೆಟ್ ಮತ್ತು ಮೇಕಪ್ಪು ಏನಾದರೂ ಇದ್ದರೆ ಹೋಗುತ್ತೆ, ಮತ್ತು ಸ್ಕಿನ್ ಸರ್ಫೇಸು ಕೂಡ ಕ್ಲೀನ್ ಮಾಡುತ್ತೆ. ಫೇಸ್ ಫುಲ್ ಡ್ರೈ ಆಗಿದೆ. ಸೊ ಬನ್ನಿ ಫೇಸ್ ವಾಶ್ ಮಾಡೋಣ. ಈಗ ನಾನು ಸೆಕೆಂಡ್ ಸ್ಟೆಪ್ಪಿಗೆ ಹೋಗ್ತಾ ಇದ್ದೀನಿ, ದಟ್ ಈಸ್ ಸ್ಕ್ರಬ್ಬಿಂಗ್. ಸ್ಕ್ರಬ್ಬಿಂಗ್ ಈಸ್ ನಥಿಂಗ್ ಬಟ್ ಎಕ್ಸ್ಪ್ಲೋಸಿಂಗ್ ದ ಸ್ಕಿನ್, ಅಂದರೆ ಡೆಡ್ ಸ್ಕಿನ್ ತೆಗೆಯೋದು. ಈಗ ಸ್ಕ್ರಬ್ಬಿಂಗ್ ಮಾಡೋದಕ್ಕೆ ನಾನು ಒಂದು ಬೌಲಲ್ಲಿ ಕಾಫಿ ಪುಡಿ ತೊಗೊತಾ ಇದ್ದೀನಿ, 1 ಟೇಬಲ್ ಸ್ಪೂನ್.
ಸೊ ನಂತರ ನಾನು ಸಕ್ಕರೆಯನ್ನು ಕೂಡ 1 ಸ್ಪೂನ್ ತಗೊತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಇಲ್ಲಿ ಕೊಕೊನೆಟ್ ಆಯಿಲನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಆಲ್ಮಂಡ್ ಆಯಿಲ್ ಇತ್ತು ಅಂತಂದರೆ ಕೂಡ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದನ್ನು ಕ್ಲೀನಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ನಿಧಾನವಾಗಿ ಫೇಸ್ ಮೇಲೆ ಅಪ್ಲೈ ಮಾಡ್ತೀನಿ. ಸೊ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಇರೋ ಡೆಡ್ ಸ್ಕಿನ್ ಎಲ್ಲ ಕೂಡ ಹೋಗುತ್ತೆ, ಸ್ಕಿನ್ ಪಾಲಿಷಿಂಗ್ ಕೂಡ ಆಗುತ್ತೆ. ಸೊ ಇದನ್ನು ಕ್ಲೀನಾಗಿ ನಮ್ಮ ಫೇಸಿಗೆ ಲೈಟಾಗಿ ಮಸಾಜ್ ಕೂಡ ನಾನು ಮಾಡ್ಕೊತೀನಿ. ಸೊ ಫಸ್ಟು ನಾನು ಫೇಸಿಗೆಲ್ಲ ಅಪ್ಲೈ ಮಾಡ್ತೀನಿ. ಸೊ ಶುಗರ್ ಇರೋದ್ರಿಂದ ಅದು ಏನಾಗುತ್ತೆ ಅಂತಂದರೆ ಕ್ಲೀನಾಗಿ ಅಂಟ್ಕೊಳ್ಳಲ್ಲ. ಸೊ ನಾವು ನಿಧಾನವಾಗಿ ಇದನ್ನು ಹಚ್ಚಬೇಕಾಗತ್ತೆ, ಓಕೆನಾ. ಸೊ ನಾನು ಲಿಪ್ಸಿಗೂ ಕೂಡ ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ತುಂಬ ಕಮ್ಮಿ ಪ್ರೆಷರಿಂದ ನಾನು ಇಲ್ಲಿ ಏನು ಮಾಡ್ತೀನಿ, ಮಸಾಜನ್ನು ಕೂಡ ಮಾಡ್ತೀನಿ. ಸೊ ಸ್ಕಿನ್ ಕೇರ್ ಅಂದರೆ ಏನೇನೋ ಮೆತ್ಕೊಳ್ಳೋದ್ರೆ ಸಾಕಾಗಲ್ಲ. ಇದ್ರೂ ಎಲ್ಲ ವರ್ಕ್ ಆಗಬೇಕು ಅಂತ ಅಂದರೆ ಇನ್ಸೈಡ್ ಕೂಡ ಪ್ಯೂರ್ ಆಗಿರಬೇಕು. ಅಂದರೆ ಒಳ್ಳೆ ಆಹಾರ ತಗೊಳ್ಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಒಳ್ಳೆ ಆಲೋಚನೆ ಮಾಡಬೇಕು. ಸೊ ಆಗ ಮಾತ್ರ ಮುಖದಲ್ಲಿ ಒಂದು ಬ್ಯೂಟಿಫುಲ್ ಆದಂತಹ ಕಾಂತಿ ತೇಜಸ್ಸು ಇರುತ್ತೆ. ಸೊ ಈಗ ಬನ್ನಿ ನಿಧಾನವಾಗಿ ಲೈಟಾಗಿ ಮಸಾಜನ್ನು ಕೂಡ ಮಾಡೋಣ. ನೋಡಿ ಈ ಥರ ನಿಧಾನವಾಗಿ ಮಸಾಜನ್ನು ಕೂಡ ನೀವು ಮಾಡ್ಕೊಬೋದು. ಸೊ 5 ಮಿನಿಟ್ಸ್ ತನಕ ಮಸಾಜ್ ಆದಮೇಲೆ ಈಗ ನಾವು ಹೋಗ್ಬಿಟ್ಟು ಫೇಸನ್ನು ವಾಶ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಕಮ್ ವಿತ್ ಮೀ. ಸೊ ನೆಕ್ಸ್ಟ್ ಫೈನಲ್ ಥರ್ಡ್ ಸ್ಟೆಪ್ ಫೇಸ್ ಪ್ಯಾಕ್. ಸೊ ಫೇಸ್ ಪ್ಯಾಕನ್ನು ಯೂಸ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಕಡಲೆ ಹಿಟ್ಟು 1 ಟೇಬಲ್ ಸ್ಪೂನ್. ನಂತರ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಸ್ವಲ್ಪ. ನಂತರ ಒನ್ ಆಫ್ ಮೈ ಫೇವ್ರೆಟ್ ಯಾವಾಗಲೂ ನಾನು ಯೂಸ್ ಮಾಡೋವಂಥದ್ದು ಮುಲ್ತಾನಿ ಮಿಟ್ಟಿ 1 ಟೇಬಲ್ ಸ್ಪೂನ್. ಸೊ ಇದನ್ನೆಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು. ಸೊ ನಾನು ಇಲ್ಲಿ ಹಾಲು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಲು ಹಾಕಿ ಕ್ಲೀನಾಗಿ ನಾನು ಮಿಕ್ಸ್ ಮಾಡಿಕೊಂಡು ನನ್ನ ಫೇಸ್ ಪ್ಯಾಕಿಗೆ ರೆಡಿ ಮಾಡ್ಕೊತೀನಿ. ಸೊ ನಿಧಾನವಾಗಿ ಸ್ಪೂನ್ ಯೂಸ್ ಮಾಡಿಕೊಂಡು ನಿಧಾನವಾಗಿ ಕಲಿಸ್ಕೊತೀನಿ. ನನಗೆ ಫೇಸ್ ಪ್ಯಾಕ್ ಹಾಕೊಳ್ಳೋದಂದರೆ ಭಾರಿ ಇಷ್ಟ. ಸೊ ಅದರಲ್ಲೂ ನಾನು ಡೈಲಿ ಸೋಪ್ ಫೇಸಿಗೆ ಯೂಸ್ ಮಾಡೋದು ಮುಲ್ತಾನ್ ಮಿಟ್ಟಿ. ಸೊ ನಾನು ಯಾವುದೇ ರೀತಿ ಪ್ಯಾಕೆಟ್ಸ್ನ ಮುಲ್ತಾನ್ ಮಿಟ್ಟಿ ತರಲ್ಲ. ಸೊ ನಾನು ಸ್ಟೋರಿಗೆ ಹೋಗ್ಬಿಟ್ಟು ಸ್ಟೋನ್ ಸಿಗುತ್ತೆ, ಮುಲ್ತಾನ್ ಮಿಟ್ಟಿ ಸ್ಟೋನೇ ಸಿಗುತ್ತೆ. ಸೊ ಅದು ನಾನು ತಗೊಬಂದು ಮನೇಲಿ ಕ್ಲೀನಾಗಿ ಪೌಡರ್ ಮಾಡಿಕೊಂಡು ಫೇಸಿಗೆ ಹಚ್ಚೋವಂಥದ್ದು. ಸೊ ನೋಡಿ ಈಗ ನನ್ನ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಫೇಸಿಗೆ ಅಪ್ಲೈ ಮಾಡಿ. ಸೊ ನೋಡಿ ಕ್ಲೀನಾಗಿ ನಮ್ಮ ಫಿಂಗರಿನ ಯೂಸ್ ಮಾಡಿಕೊಂಡು ಕ್ಲೀನಾಗಿ ಹಚ್ಚಬೇಕು. ನೋಡಿ ಈ ಥರ. ಸೊ ತುಂಬ ಜನ ಕೇಳ್ತಾ ಇದ್ರು ಡಾರ್ಕ್ ಸರ್ಕಲ್ಸಿಗೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಡಾರ್ಕ್ ಸರ್ಕಲ್ ಯಾರ್ಯಾರಿಗೆ ಆಗಿದೆ ಸೊ ಅವರು ರಾತ್ರಿ ನಿದ್ದೆ ಚೆನ್ನಾಗಿ ಮಾಡಬೇಕು. ಸೊ ನಿದ್ದೆ ತುಂಬ ಚೆನ್ನಾಗಿ ಮಾಡಿದ್ರೆ ಸೊ ನಿಮಗೆ ಡಾರ್ಕ್ ಸರ್ಕಲ್ಸ್ ಆಗಲ್ಲ. ಸೊ ನೀವು ನೈಟ್ ಏನು ಮಾಡಿ ಅಲೋವೆರಾ ಜೆಲ್ಲನ್ನು ಕೂಡ ಕೆಳಗಡೆ ಎಲ್ಲಿ ಡಾರ್ಕ್ ಸರ್ಕಲ್ಸ್ ಆಗಿದೆ ಅಲ್ಲಿ ನಿಧಾನವಾಗಿ ಫಿಂಗರ್ನ ಯೂಸ್ ಮಾಡಿಕೊಂಡು ಕ್ಲೀನಾಗಿ ಅಲೋವೆರಾ ಜೆಲ್ ಹಚ್ಕೊಂಡು ಮಲ್ಕೊಂಡ್ರು ಕೂಡ ಏನಾಗುತ್ತೆ ಡಾರ್ಕ್ ಸರ್ಕಲ್ಸು ಹೋಗುತ್ತೆ. ಹಾಗಾಗಿ ಕುಕುಂಬರ್ ಕೂಡ ಸೌತೆಕಾಯಿನೂ ಕೂಡ ನೀವು 2 ಪೀಸ್ ಕಟ್ ಮಾಡಿಬಿಟ್ಟು ರೌಂಡ್ ಶೇಪಲ್ಲಿ ಅದು ಕೂಡ ನಿಮ್ಮ ಕಣ್ಣ ಮೇಲೆ ಇಟ್ಟರೆ ಡಾರ್ಕ್ ಸರ್ಕಲ್ಸು ಕಮ್ಮಿ ಆಗುತ್ತೆ. ಸೊ ಯಾವುದೇ ನೀವು 1 ಡೇ 2 ಡೇ ಮಾಡಿದ್ರೆ ಅದು ರಿಸಲ್ಟ್ ಕೊಡಲ್ಲ. ಸೊ ನೀವು ಕಂಟಿನ್ಯೂಸ್ ಆಗಿ ಅದನ್ನು
ಯೂಸ್ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಆದಷ್ಟು ಮನೇಲೇ ಏನೇನು ಸಿಗುತ್ತೆ ಅದರಲ್ಲೇ ಯೂಸ್ ಮಾಡಿ. ಸೊ ನೋಡಿ, ನಾನು ಕೂಡ ಮನೇಲಿ ಇರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡೆ ಫೇಸ್ ಪ್ಯಾಕ್ ಮಾಡಿರೋದು. ಸೊ ಯಾವಾಗಲೂ ಒಂದು ನೆನಪಿಟ್ಕೊಳ್ಳಿ, ಔಟ್ಸೈಡು ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಅದು ಸುಮ್ಮನೆ ದುಡ್ಡು ವೇಸ್ಟು. ಸೊ ನೀವು ಮನೇಲೇ ಯೂಸ್ ಮಾಡಿ. ಲೈಕ್ ಬೀಟ್ರೋಟ್ ಇನ್ನು ಸಿಪ್ಪೆ ಆಗಿರ್ಬೋದು, ಕ್ಯಾರೆಟ್ ಸಿಪ್ಪೆ ಆಗಿರ್ಬೋದು. ಸೊ ಅದನ್ನೆಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನೀವು ಮನೇಲೇ ಒಂದು ಫೈನ್ ಪೌಡ್ರ್ ಮಾಡಿಕೊಂಡ್ರೆ ಅದು ಕೂಡ ಫೇಸ್ ಪ್ಯಾಕ್ ಥರ ನೀವು ಯೂಸನ್ನು ಮಾಡ್ಬೋದು. ಸೊ ಡೋಂಟ್ ವೇಸ್ಟ್ ಯುವರ್ ಮನಿ ಫಾರ್ ಔಟ್ಸೈಡ್ ಪ್ರಾಡಕ್ಟ್, ಯೂಸ್ ಯುವರ್ ಹೋಮ್ ಪ್ರಾಡಕ್ಟ್ಸ್. ಸೊ ಬನ್ನಿ, ಫೇಸ್ ಒಣಗಿದೆ, ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಫೇಸ್ ವಾಶ್ ಮಾಡಬೇಕಾದ್ರೆ ಫಸ್ಟು ಫುಲ್ಲು ಹಸಿಯಾಗಿ ಒಣಗೋಗಿರುತ್ತೆ ಅಲ್ವಾ. ಸೊ ನಿಧಾನಾಗಿ ನೀರು ಹಾಕಿ ನಿಧಾನಕ್ಕೆ ಮಸಾಜ್ ಮಾಡ್ಕೊತ ಇಲ್ಲಿ ನೀವೇನು ಮಾಡಬೇಕು, ಫೇಸನ್ನು ವಾಶ್ ಮಾಡಬೇಕು. ನೋಡಿ, ಈ ಥರ ನಿಧಾನವಾಗಿ ಮಸಾಜ್ ಮಾಡ್ಕೊತ ಫೇಸ್ ವಾಶ್ ಮಾಡಬೇಕು. ನೋಡಿ, ಸೊ ಈಗಿನ ಬ್ಯುಸಿ ಶೆಡ್ಯೂಲಲ್ಲೆಲ್ಲ ನಾವು ಪಾರ್ಲರಿಗೆಲ್ಲ ಹೋಗೋಕ್ಕೆ ಆಗಲ್ಲ. ಸೊ ಬಿಸಿಲು ಕೂಡ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಮನೇಲೇ ಈ ರೀತಿ ಸಣ್ಣ ಪುಟ್ಟ ಫೇಸ್ ಪ್ಯಾಕನ್ನೆಲ್ಲ ಹಚ್ಕೊಂಡ್ಬಿಟ್ಟು ನೀವು ನಿಮಗೆ ಫೇಸಿಗೆ ನೀವು ಕೇರ್ ಮಾಡ್ಬೋದು, ಸ್ಕಿನ್ನಿಗೆ ಅಲ್ವಾ. ಸೊ ನೀವು ಈ ಥರ ಫೇಸ್ ಪ್ಯಾಕ್ ನಿಮಗೆ ಯಾವುದಾದ್ರೂ ಗೊತ್ತಿತ್ತು ಅಂತಂದರೆ ನನಗೆ ಕಮೆಂಟ್ ಸೆಷನ್ನಲ್ಲಿ ಕೂಡ ನೀವು ತಿಳಿಸಿ. ಸೊ ಫೈನಲಿ ಕ್ಲಿನ್ಸಿಂಗ್, ಸ್ಕ್ರಬ್ಬಿಂಗ್ ಮತ್ತು ಫೇಸ್ ಪ್ಯಾಕು ಕೂಡ ಕಂಪ್ಲೀಟ್ ಆಯಿತು. ಒಂಥರ ಫೇಸ್ ಎಲ್ಲ ಗ್ಲೋ ಕಾಣ್ತಾ ಇದೆ ಮತ್ತು ಫ್ರೆಶ್ನೆಸ್ ಥರ ಕಾಣ್ತಿದೆ. ಸೊ ಬನ್ನಿ, ಈಗ ನೆಕ್ಸ್ಟ್ ಪೆಡಿಕ್ಯೂರ್, ಮೆಡಿಕ್ಯೂರ್. ಸೊ ಮೆಡಿಕ್ಯೂರ್ ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ ನಾವು ಏನು ಮಾಡಬೇಕು ಅಂದರೆ ಕೈಯಲ್ಲಿರೋ ನೈಲ್ ಪಾಲಿಷ್ ಎಲ್ಲ ತೆಗಿಬೇಕಾಗತ್ತೆ. ಸೊ ಮತ್ತು ಕಾಲಲ್ಲಿರೋ ಕೂಡ ನೈಲ್ ಪಾಲಿಷ್ ಎಲ್ಲ ತೆಗಿಬೇಕಾಗತ್ತೆ. ಸೊ ನಾವಿಲ್ಲಿ ಕಾಟನನ್ನು ಯೂಸ್ ಮಾಡಿಕೊಂಡು ನೈಲ್ ಪಾಲಿಷ್ನ ಎಲ್ಲ ರಿಮೂವರ್ ಯೂಸ್ ಮಾಡಿಕೊಂಡು ಕ್ಲೀನಾಗಿ ನೈಲ್ ಪಾಲಿಷ್ ರಿಮೂವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನಿಧಾನವಾಗಿ ನಾನು ಎಲ್ಲ ನೈಲ್ ಪಾಲಿಷ್ ರಿಮೂವ್ನ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈ ಥರ. ಸೊ ನೋಡಿ, ಎಷ್ಟು ನೀವು ನನ್ನ ಲೆಗ್ಸಲ್ಲಿ ನೋಡ್ಬೋದು, ಸೊ ಎಷ್ಟು ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ ನೈಲ್ ಪಾಲಿಷಲ್ಲಿ ಅಂತ ಅಂದ್ಬಿಟ್ಟು ಕಾಣುತ್ತೆ. ಸೊ ಈಗ ನೋಡಿ, ನಾನು ಎಲ್ಲ ನೈಲ್ ಪಾಲಿಷ್ ರಿಮೂವ್ ಮಾಡ್ಕೊಂಡಿದ್ದೀನಿ, ಕೈಯಿಂದ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ನಾನು ಇಲ್ಲಿ ನೈಲ್ ಕಟರ್ನ ಯೂಸ್ ಮಾಡಿಕೊಂಡು ನೈಲ್ಸ್ ಎಲ್ಲ ಕಟ್ ಮಾಡ್ಕೊತೀನಿ. ನನಗೆ ನೈಲ್ಸ್ ಬಿಡೋದಂದರೆ ಒಂಚೂರು ಇಷ್ಟ ಆಗಲ್ಲ. ಸೊ ನಾನು ಯಾವಾಗಲೂ ಅಷ್ಟೇ ನೈಲ್ಸ್ನ ಕಟ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊತೀನಿ, ಕೈಯಿಂದು ಅಷ್ಟೇ, ಕಾಲಿಂದು ಅಷ್ಟೇ. ಸೊ ಈ ಕಟ್ಟಾಗಿರೋ ನೈಲ್ಸನ್ನೆಲ್ಲ ನಾನು ಏನು ಮಾಡ್ತೀನಿ, ಡಸ್ಟ್ಬಿನ್ನಿಗೆ ಹಾಕ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಮೆಡಿಕ್ಯೂರ್ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ 1 ಬಕೆಟ್ ಉಗುರು ಬೆಚ್ಚು ಅಷ್ಟು ಬಿಸಿನೀರು. ನಂತರ ನಾನು ಅದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ. ನಂತರ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ 1 ಸ್ಪೂನ್ ಶ್ಯಾಂಪು. ಸೊ ನಿಮ್ಮನೇಲಿ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಆ ಶ್ಯಾಂಪೂನ ನೀವು ಇಲ್ಲಿ ಹಾಕ್ಬೋದು. ಸೊ ನಂತರ ಸ್ವಲ್ಪ ಲೆಮನ್ ಸ್ಲೈಸನ್ನು, ಸೊ 4 to 5 ಡ್ರಾಪ್ಸ್ ಲೆಮನನ್ನು ಸ್ಕ್ವೀಸ್ ಮಾಡ್ಕೊತೀನಿ. ಸೊ ಸಲೂನ್ ಥರ ಒಂದು ಫೀಲ್ ಬರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ನಾನು ರೋಸ್ ಪೆಟಲ್ಸು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಿಧಾನವಾಗಿ ಕೈಯಿಂದ ಶೇಕ್ ಮಾಡ್ತಾಯಿದ್ದೀನಿ. ಸೊ ಬಬಲ್ಸ್ ಎಲ್ಲ ಬರಲಿ ಅಂತ ಹೇಳಿಬಿಟ್ಟು. ಸೊ ನೋಡಿ, ಬಂದಿದೆ. ಸೊ ನನ್ನ ವಾಟರ್ ಈಗ ರೆಡಿಯಾಗಿದೆ. ಸೊ ಈಗ ನಾನು 2 ಕಾಲು ಕೂಡ ಹಾಕ್ತಾಯಿದ್ದೀನಿ. ಸೊ ನಾನು ಯಾವತ್ತೂ ಮೆಡಿಕ್ಯೂರ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಪಾರ್ಲರಿಗೆಲ್ಲ ಹೋಗೇ ಇಲ್ಲ. ಸೊ ಮನೇಲಿ ಈ ಥರ ಮಂತ್ಲಿ ಒನ್ಸ್ ಅಥವಾ ವೀಕ್ಲಿ ಒನ್ಸ್ 1 ಟೈಮ್ ಆದರೂ ನಾನು ಈ ಥರ ಮಾಡ್ಕೊತೀನಿ. ಸೊ ನಾವು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಿರ್ತೀವಿ, ಸೊ ನಮಗೆ ಯಾರೂ ಟೈಮ್ ಕೊಡಲ್ಲ ಅಂತ ಅಂದ್ಬಿಟ್ಟು. ಸೊ ನಮಗೆ ಫಸ್ಟ್ ನಾವು ಟೈಮ್ ಕೊಡೋದು ನಾವು ಕಲಿಬೇಕು. ಸೊ ಈಗ ಫಸ್ಟ್ ನಾವು ಈಗ ಕಾಲನ್ನು ಕ್ಲೀನಾಗಿ ಬ್ರಷನ್ನ ಯೂಸ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಫಿಂಗರ್ಸನ್ನೆಲ್ಲ ಕ್ಲೀನಾಗಿ. ನೀವು ಆಲ್ರೆಡಿ ನೋಡಿದ್ರಿ, ನನ್ನ ಲೆಗ್ಸಲ್ಲಿ ನಾನು ನೈಲ್ ಪೇಂಟ್ ರಿಮೂವ್ ಮಾಡಬೇಕಾದ್ರೆ ಎಲ್ಲ ಹಾಗೆ ಲೈಟಾಗಿ ಅಂಟ್ಕೊಂಡಿತ್ತು. ಸೊ ನಿಧಾನವಾಗಿ ಬ್ರಷನ್ನ ಯೂಸ್ ಮಾಡಿಕೊಂಡು ನಾನು ಕ್ಲೀನಾಗಿ ಇಲ್ಲಿ ಬಿಡಿಸ್ಕೊತೀನಿ. ಆಫ್ಟರ್ ದ್ಯಾಟ್ ನಾನು ನನ್ನ ಕೈಗಳನ್ನೆಲ್ಲ ಈಗ ಬಿಸಿನೀರಲ್ಲಿ 5 ಮಿನಿಟ್ಸ್ ತನಕ ಬಿಟ್ಕೊತೀನಿ. ಸೊ ನೋಡಿ, 5 ಮಿನಿಟ್ಸ್ ತನಕ ಬಿಟ್ಟಾದಮೇಲೆ ಇದನ್ನು ಕೂಡ ಬ್ರಷನ್ನು ಯೂಸ್ ಮಾಡಿಕೊಂಡು ಡೆಡ್ ಸ್ಕಿನ್ ಎಲ್ಲ ತೆಗಿತೀನಿ. ಸೊ ನೋಡಿ, ಈ ಥರ
ಬ್ರಷಿಂದ ಕ್ಲೀನಾಗಿ ಸಾಫ್ಟಾಗಿ ತೆಗೆಯೋದ್ರಿಂದ ಏನಾಗುತ್ತೆ, ನಿಮ್ಮ ಕೈಯಲ್ಲಿ ಯಾವ್ಯಾವ ಡೆಡ್ ಸ್ಕಿನ್ಸ್ ಇದೆ ಅದು ಕೂಡ ಹೋಗುತ್ತೆ. ಸೊ ಪಿಮಿಕ್ಸ್ ಸ್ಟೋನನ್ನು ಯೂಸ್ ಮಾಡಿಕೊಂಡು ಕ್ಲೀನಾಗಿ ಇಲ್ಲಿ ರಬ್ ಮಾಡ್ತೀನಿ. ಸೊ ಇದರಿಂದನೂ ಕೂಡ ಕೊಳೆ ಎಲ್ಲ ಬೇಗ ಹೋಗುತ್ತೆ. ಸೊ ನೀವು ಡೈಲಿ ಮಾರ್ನಿಂಗು ಸ್ನಾನಕ್ಕೆ ಹೋದಾಗ ಕಾಲಿಗೆ ಕ್ಲೀನಾಗಿ ಸೋಪ್ ಹಚ್ಕೊಂಡು ನಿಧಾನವಾಗಿ ಪಿಮಿಕ್ಸ್ ಸ್ಟೋನಿಂದ ಉಜ್ಜಿದ್ರೆ ನಿಮ್ಮ ಕಾಲುಗಳಲ್ಲಿ ಕೈಗಳಲ್ಲಿ ಹೇರ್ಸ್ ಏನಿದೆ ಅದು ಕೂಡ ರಿಮೂವ್ ಆಗುತ್ತೆ. ಸೊ ಕೆಳಗಡೆ ಇಮಿಡಿ ಹತ್ರ ಕೂಡ ನಿಮ್ಮ ಕಾಲಿಗೆ ಹೊಡೆದಿದ್ರೆ ಕೂಡ ಅದು ಕೂಡ ಹೋಗುತ್ತೆ. ಸೊ ನೋಡಿ, ಈ ಥರ ನಿಧಾನವಾಗಿ ನೀವೇನು ಮಾಡಬೇಕು, ನಿಧಾನವಾಗಿ ಯೂಸ್ ಮಾಡಬೇಕು. ನೀವೇನಾದರೂ ತುಂಬ ಜೋರಾಗಿ ಇದನ್ನು ಪಿಮಿಕ್ಸ್ ಸ್ಟೋನನ್ನು ಯೂಸ್ ಮಾಡಿದ್ರಿ ಅಂತಂದರೆ ಕಾಲಿಗೆ ಗಾಯ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಫೈನಲಿ ನನ್ನ ಪೆಡಿಕ್ಯೂರ್ ಮೆಡಿಕ್ಯೂರ್ ಎರಡೂ ಕೂಡ ಕಂಪ್ಲೀಟ್ ಆಗಿದೆ. ಸೊ ನಂತರ ನನ್ನ ಕಾಲು ನೀರಿನ ತೆಗೆಯುವಂಥ ಸಮಯ. ಸೊ ನೋಡ್ಬೋದು ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಕಾಲುಗಳೆಲ್ಲ. ಸೊ ಕ್ಲೀನಾಗಿ ಕ್ಲೀನಾಗಿರೋ ಒಂದು ಟವಲಿಂದ ನನ್ನ ಕಾಲುಗಳನ್ನೆಲ್ಲ ವಾಶ್ ಮಾಡ್ಕೊತೀನಿ. ಸೊ ಆಫ್ಟರ್ ದ್ಯಾಟ್ ಎಲ್ಲ ಆದಮೇಲೆ ನೇಲ್ ಪೇಂಟ್ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಸೊ ನೋಡಿ, ಈ ಥರ ನೀವು ಕೂಡ ನಿಮ್ಮ ಜೊತೆಗೆ ಟೈಮ್ನ ಕೂಡ ಸ್ಪೆಂಡ್ ಮಾಡಿ. ಸೊ ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ನಾವು ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಿ. ಐ ಹೋಪ್ ನಿಮಗೆ ಎಲ್ಲರಿಗೂ ಈ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಸೊ ನೆಕ್ಸ್ಟ್ ನೀವೀಗ ಯಾವ ರೀತಿ ವಿಡಿಯೋ ನಾನು ಮಾಡ್ಕೊಂಡು ತರಬೇಕು ಅಂತ ಅಂದ್ಬಿಟ್ಟು ಇದನ್ನು ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ, ಓಕೆನಾ? ಸೊ ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ.